ನಮಸ್ತೆ, ದಿಸ್ ಇಸ್ ಮಾಸ್ಟರ್ ಸ್ಟೋ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾ ಹೇಳ್ತಾ ಇರೋದು ಕ್ವಾಡ್ರಾಟಿಕ್ ಈಕ್ವೇಷನ್ಸಿಗೆ ಸಂಬಂಧಪಟ್ಟ ಹಾಗೆ ನಾವೇನು ಸಾಲ್ವ್ ಮಾಡ್ತಾ ಇದ್ದೀವಿ, ಎಮ್ ಸಿ ಕ್ಯೂ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಈ ಎಮ್ ಸಿ ಕ್ಯೂ ಕ್ವಶನ್ಸಿಗೆ ಸಂಬಂಧಪಟ್ಟ ಹಾಗೆ ನಾವು ಕೆಲವೊಂದಿಷ್ಟು 4 ಕ್ವಶನನ್ನು ತೊಗೊಂಡೇವಿ. ಸೊ ಇದು ಪಾರ್ಟ್ ಒನ್ ಒಳಗೆ. ಆಮೇಲೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಅಪ್ಲೈಡ್ ಕ್ವಶನ್ಸನ್ನು ಆಲ್ರೆಡಿ ನಾವು ಸಾಲ್ವ್ ಮಾಡಿ ಮುಗಿಸಿದ್ದೈತಿ. ಪೊಲಿನಾಮಿಯಲ್ ಮೇಲೂ ಮುಗಿಸೇವಿ, ಆಮೇಲೆ ಕ್ವಾಡ್ರಾಟಿಕ್ ಈಕ್ವೇಷನ್ ಮೇಲೂ ಮುಗಿಸೇವಿ, ಆಮೇಲೆ ನೆಕ್ಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ರಿಯಲ್ ನಂಬರ್, ಆಮೇಲೆ ಕೋಆರ್ಡಿನೇಟ್ ಜಿಯೋಮೆಟ್ರಿ, ಇವೆಲ್ಲದರ ಮೇಲೆ ಅಪ್ಲೈಡ್ ಕ್ವಶನ್ಸನ್ನು ಮುಗಿಸೇವಿ. ಸೊ ಈಗ ನೋಡೋಣ ಹಂಗಾರೆ. ಈಗ ಕ್ವಾಡ್ರಾಟಿಕ್ ಇಕ್ವೇಷನ್ ಮೇಲೆ ಎಮ್ ಸಿ ಕ್ಯೂ ಕ್ವಶನ್ಸ್ ಒಳಗೆ ಇದು ಫಸ್ಟ್ ಒನ್ ಏನು ಮಾಡ್ತೀನಿ, ಫೋರ್ತ್ ಅನ್ನು ಸಾಲ್ವ್ ಮಾಡಿಬಿಡ್ತೇನೆ. ಅದು ಈ ಕಡೆ ರಬ್ ಮಾಡಿದ್ರೆ ಸ್ಪೇಸ್ ಆಗ್ತದೆ. ಓಕೆ, ಫಸ್ಟ್ ಫೋರ್ತ್ ಅನ್ನು ಸಾಲ್ವ್ ಮಾಡೋದು. ದ ಸಮ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ 3y² - 9y + 5 = 0 ಈಸ್ ಆಪ್ಷನ್ ಎ 6 ಐತಿ, ಆಪ್ಷನ್ ಬಿ 3 ಐತಿ, 2 ಐತಿ, -3 ಐತಿ. ಸೊ ನಿನಗೆ ಸಮ್ ಆಫ್ ದ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಐತಿ. ಸಮ್ ಆಫ್ ದ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಏನೈತಿ? ಸಮ್ ಆಫ್ ರೂಟ್ಸ್, ಪ್ರಾಡಕ್ಟ್ ಆಫ್ ರೂಟ್ಸ್ ಅಂತ ನಿಮ್ಗೆ ಗೊತ್ತೈತಿ. ಸಮ್ ಆಫ್ ರೂಟ್ಸ್ ಆಮೇಲೆ ಪ್ರಾಡಕ್ಟ್ ಆಫ್ ರೂಟ್ಸ್ ಅಂತ ಐತಿ. ಸಮ್ ಆಫ್ ರೂಟ್ಸ್ ಏನಪ್ಪಾ, ಯಾವುದೋ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ax² + bx + c ಫಾರ್ಮೆಟ್ ಒಳಗಿತ್ತು ಅಂತಂದ್ರೆ ಸಮ್ ಆಫ್ ದ ರೂಟ್ ಏನಿರ್ತೈತಿ, -b/a ಇರ್ತೈತಿ. ಪ್ರಾಡಕ್ಟ್ ಆಫ್ ದ ರೂಟ್ ಏನೈತಿ, c/a ಅಂತ ಐತಿ. ಸೊ ನಮ್ಗೆ ಈಗ ಸದ್ಯಕ್ಕೆ ಫಸ್ಟ್ ಏನ್ ಮಾಡಿ ನಾವು ಸಮ್ ಆಫ್ ದ ರೂಟ್ ಬಗ್ಗೆ ಮಾತಾಡಕ್ ಹೋಗ್ಯ. ನಾವು ಮೂಲಗಳ ಮೊತ್ತ, ಕನ್ನಡ ಮೀಡಿಯಂದಾಗ ಏನಂತ ಕರಿತೀವಿ ನಾವು, ಏನು ವರ್ಗಮೂಲ ಅದಾವಲ್ಲ ಈ ಮೂಲಗಳ ಮೊತ್ತ, ಮೂಲಗಳ ಗುಣಲಬ್ಧ ಅಂತ ಕರಿತೀವಿ. ಸೊ ಈ ಮೂಲಗಳ ಮೊತ್ತ ಏನೈತಿ, -b/a ಐತಿ. ಸಮ್ ಆಫ್ ದ ರೂಟ್ಸ್ ಏನೈತಿ, -b/a ಐತಿ. ಸೊ ಹಂಗಾರೆ ಈಗ ಇಸ್ ಈಕ್ವಲ್ ಟು ಬಿ ಅಂದ್ರೆ ಏನು, ಎ ಅಂದ್ರೆ ಏನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಇಲ್ಲಿ ಎ ಇಸ್ ಈಕ್ವಲ್ ಟು ಏನೈತಿ, ಗಿವನ್ ಇಕ್ವೇಷನ್ ಎಲ್ಲ ಐತಿ, ಇಲ್ಲೇ ಐತಿ. ಎ ಇಸ್ ಈಕ್ವಲ್ ಟು ಎಷ್ಟೈತಿ, 3 ಐತಿ. ಬಿ ಇಸ್ ಈಕ್ವಲ್ ಟು ಎಷ್ಟೈತಿ, -9 ಐತಿ. ಇಟ್ ಈಸ್ ಎಕ್ಸಾಕ್ಟ್ಲಿ ಇನ್ ದ ಫಾರ್ಮ್ ಆಫ್ ax² + bx + c = 0. ಸೊ ಇನ್ ದ ಪ್ಲೇಸ್ ಆಫ್ a here 3 is there, in the place of b here -9, in the place of c 5 ಅಂತ ಐತಿ. ಸೊ ಬಿ ವ್ಯಾಲ್ಯೂ ಎಷ್ಟೈತಿ, -9 ಅಂತ ಬರ್ಕೋತೀವಿ. ಸಿ ವ್ಯಾಲ್ಯೂ ಎಷ್ಟೈತಿ, ಇಲ್ಲಿ ಸಿ ವ್ಯಾಲ್ಯೂ ಕಾನ್ಸ್ಟೆಂಟ್ ಟರ್ಮ್, ದಟ್ ಇಸ್ ವಾಟ್ 5. ಸೊ ಈಗ ಏನ್ ಮಾಡ್ಬೇಕು, ನೀವು ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕು. ಸೊ ಈಗ -b ಈ ಮೈನಸ್ ಆಸ್ ಇಟ್ ಈಸ್. ಸೊ ಬಿ ವ್ಯಾಲ್ಯೂ ಒಳಗೆ ನೀವು ಏನ್ ಮಾಡ್ರಿ, ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ. ಬಿ ಒಳಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ. ಬಿ ಅಂದ್ರೆ ಎಷ್ಟೈತಿ, -9 ಐತಿ. ಸೊ ನಮ್ ಜನ ಏನ್ ಬರ್ತಾರೆ, ಇಷ್ಟು ಬರುತ್ತೆ, -9 ಬರೋದು, ಎ ವ್ಯಾಲ್ಯೂ 3 ಬರ್ಕೊಂಡ್ಬಿಡ್ತಾರ. ಇಲ್ಲಿ ರಾಂಗ್ ಆಕೈತಿ. ಇಲ್ಲಿ ನೀವು ಒಂದೇನ್ ಅಬ್ಸರ್ವ್ ಮಾಡಬೇಕಪ್ಪ ಅಂತಂದ್ರೆ, ಈ ಮೈನಸ್ ಫಾರ್ಮುಲಾ ಒಳಗಿಂದ, ಆಮೇಲೆ ಈ ಬಿ ವ್ಯಾಲ್ಯೂ ಏನೈತಲ್ಲ, ಬಿ ವ್ಯಾಲ್ಯೂ -9. ಸೊ ಫಸ್ಟ್ ವಿ ಹ್ಯಾವ್ ಟು ರೈಟ್ ದಿಸ್ ಸೈನ್. ಆಫ್ಟರ್ ದಟ್ ನಾವೇನ್ ಮಾಡ್ಬೇಕು, ಬಿ ಕಡೆ ನೋಡ್ಬೇಕು, -9 ಐತಿ. ಆ -9 ಅನ್ನ ಸಬ್ಸ್ಟಿಟ್ಯೂಷನ್ ಮಾಡೋಣ ಇವಾಗ. ಸೊ ಬಿ ಜಗದ -9 ಅಂದ್ರೆ ಈ ರೀತಿ ಆಕೈತಿ. ಇವಾಗ ಏನಾಕೈತಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ 9 ಆಗಿ /3 ಆಗಿ 3 × 1 = 3 × 3 = 9. ಆನ್ಸರ್ ಏನು, 3. ಸೊ ಆಪ್ಷನ್ ಯಾವುದು, ದೇರ್ಫೋರ್ ಆಪ್ಷನ್ ಯಾವುದು, ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಇದನ್ನ ಬರ್ಕೊಳ್ರಿ. ಇನ್ನು ನೆಕ್ಸ್ಟ್ ಏನ್ ಮಾಡೋಣ, ಈಗ ಒಂದು ಸೀರಿಯಲ್ ಆಗಿ ಸಾಲ್ವ್ ಮಾಡ್ಕೊತಾ ಬರೋಣ ಅಂತ ಇವಾಗ. ರೈಟ್, ಸೊ ಅಲ್ಲೇನೈತಿ, ಕ್ವಶನ್ ನಂಬರ್ 1, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್. ಈ ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣವಲ್ಲ ಅಂತ ಕನ್ನಡ ಮೀಡಿಯಂದಾಗ ಕ್ವಶನ್ ಕೇಳಿರ್ತಾವ ನಾವು. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಐತಿ. ಯಾವುದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲ? ಕ್ವಾಡ್ರಾಟಿಕ್ ಇಕ್ವೇಷನ್ ಇರಬೇಕು ಅಂತಂದ್ರೆ ನೋಡಿ, ಫಸ್ಟ್ ಲೀನಿಯರ್ ಇಕ್ವೇಷನ್ ಯಾವ ಫಾರ್ಮೇಟ್ ಒಳಗೆ ಇರ್ತಾವಪ್ಪ, ಲೀನಿಯರ್ ಇಕ್ವೇಷನ್ ಅಂದ್ರೆ ಡಿಗ್ರಿ ಏನಿರುತ್ತಾ, 1 ಇರ್ತೈತಿ. ಲೀನಿಯರ್ ಇಕ್ವೇಷನ್ಗೆ ಡಿಗ್ರಿ ಏನಿರ್ಬೇಕಪ್ಪ, ಲೀನಿಯರ್ ಇಕ್ವೇಷನ್ ಡಿಗ್ರಿ ಏನಿರ್ಬೇಕು, 1 ಇರ್ಬೇಕು. ಕ್ವಾಡ್ರಾಟಿಕ್ ಇಕ್ವೇಷನ್ ಡಿಗ್ರಿ ಎಷ್ಟಿರ್ಬೇಕು, ಮ್ಯಾಕ್ಸಿಮಮ್ ಡಿಗ್ರಿ 2 ಇರ್ಬೇಕು, ಮ್ಯಾಕ್ಸಿಮಮ್ 2 ಇರ್ಬೇಕು. ಕ್ಯೂಬಿಕ್ ಇಕ್ವೇಷನ್ಗೆ ಮ್ಯಾಕ್ಸಿಮಮ್ 3 ಇರ್ಬೇಕು. ಲೀನಿಯರ್ ಇಕ್ವೇಷನ್, ರೇಖಾತ್ಮಕ ಸಮೀಕರಣಗಳು ಇತ್ತು ಅಂದ್ರೆ ಡಿಗ್ರಿ ಏನಿರ್ಬೇಕು, ಘಾತಾಂಕ 1 ಇರ್ಬೇಕು. ಅಕಸ್ಮಾತ್ ವರ್ಗ ಸಮೀಕರಣ ಇತ್ತು ಅಂದ್ರೆ ಡಿಗ್ರಿ ಬಾಳ ಅಂದ್ರೆ 2 ಇರ್ಬೇಕು, ಘಾತಾಂಕ. ಕ್ಯೂಬಿಕ್ ಇಕ್ವೇಷನ್ ಘನ ವರ್ಗ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದ್ರೆ ವರ್ಗ ಸಮೀಕರಣ, ಕ್ಯೂಬಿಕ್ ಇಕ್ವೇಷನ್ ಅಂದ್ರೆ ಘನ ಸಮೀಕರಣ. ಸೊ ಇವಕ್ಕೆ ಎಷ್ಟು ಇರ್ಬೇಕು, ಮ್ಯಾಕ್ಸಿಮಮ್ 3 ಇರ್ಬೇಕು. ಸೊ ನಮಗೇನ್ ಕ್ವಶನ್ ಕೊಟ್ಟಾನಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಬಗ್ಗೆ ಕೇಳತ್ತಾನ. ಕ್ವಾಡ್ರಾಟಿಕ್ ಇಕ್ವೇಷನ್ ಕೇಳಕತ್ತಾನ ಅಂತಂದ್ರೆ ಮ್ಯಾಕ್ಸಿಮಮ್ 2 ಇರ್ಬೇಕು ಡಿಗ್ರಿ. ಇದು ಮ್ಯಾಕ್ಸಿಮಮ್ 2 ಐತೆ, 3, 4 ಅಂತ ಏನಿಲ್ಲಲ್ಲ. ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಕೈತಿ. ಸೊ ಇದ್ರ ಬಗ್ಗೆ ಅಂತೂ ಏನು ಪ್ರಾಬ್ಲಮ್ ಅಲ್ಲ ನಮ್ಗೆ. ಸೊ ಬಿ ಆಮೇಲೆ ನೋಡುತ್ತೀವಿ. ಸಿ ಇಲ್ಲಿ ಸ್ಕ್ವೇರ್ ಐತಿ, ಇಲ್ಲಿ ವರ್ಗ ಏನೈತಿ 2 ಐತಿ, ಘನ ಏನೈತಿ, ಘಾತಾಂಕ ಏನೈತಿ 2 ಐತಿ, ಮ್ಯಾಕ್ಸಿಮಮ್ ಪವರ್ 2 ಐತಿ. ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಕೈತಿ ನಮ್ದು.
ಇದು ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಆಕೈತಿ. ಯಾಕಂದ್ರೆ ಪವರ್ ಏನೈತಿ 2 ಐತಿ ಮ್ಯಾಕ್ಸಿಮಮ್, ಬಟ್ ಇಲ್ಲಿ ಏನೈತಿ ಪವರ್ 4 ಐತಿ. ಇಲ್ಲಿ ಏನೈತಿ ಪವರ್ 4 ಐತಿ. ಸೊ ದಿಸ್ ಇಸ್ ನಾಟ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್, ದೇರ್ ಫೋರ್ ರೈಟ್ ಆನ್ಸರ್ ಇಸ್ ಬಿ. ನಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗೋದು ಏನ್ ನೆಸೆಸರಿ ಇರ್ತೈತಪ್ಪ ಅಂತಂದ್ರೆ ನಾವ್ ಇಲ್ಲಿ ನಾಟ್ ಅಂತ ಓದಂಗ ಇಲ್ಲ. ಅದನ್ನ ನಾಟ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಓದಿರ್ತೀವಿ, ಅಲ್ಲ ಇದು ನಾಟ್ ಅಂತ ಓದಂಗಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಅಕಸ್ಮಾತ್ ಅರ್ಜೆಂಟ್ ಒಳಗೆ ಓದಿದ್ರಿ ಅಂದ್ರೆ ಫಸ್ಟ್ ಆಪ್ಷನ್ ಇದ್ದಿರ್ತೈತಲ್ಲ ಹೈ ಸ್ಕ್ವೇರ್ ಇರ್ತಾರೆ, ಇದ ಕ್ವಾಡ್ರಾಟಿಕ್ ಇಕ್ವೇಶನ್ ಟಿಕ್ ಆಗಿ ಮುಂದೆ ಹೋಗೋ ಚಾನ್ಸಸ್ ಇರ್ತೈತಿ. ಸೊ ಹಂಗ್ ಮಾಡಕ್ ಹೋಗ್ಬೇಡಿ ದಯಮಾಡಿ. ಅದನ್ನ ನಾಟ್ ಅನ್ನೋದು ಅಲ್ಲಿ ಇಂಪಾರ್ಟೆಂಟ್ ಇರ್ತೈತಿ. ಕರೆಕ್ಟ್ ಆಗಿ ಕ್ವಶನ್ ಓದ್ಬೇಕಾ, ಆನ್ಸರ್ ಸಾಲ್ವ್ ಮಾಡ್ಕೋಬೇಕಾಗಿ. ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 2. ಲೀನಿಯರ್ ಇಕ್ವೇಶನ್ ಈ ಡಿಗ್ರಿ 1, ಕ್ವಾಡ್ರಾಟಿಕ್ ಇಕ್ವೇಶನ್ ಈ ಡಿಗ್ರಿ 2, ಕ್ಯೂಬಿಕ್ ಇಕ್ವೇಶನ್ ಈ ಡಿಗ್ರಿ 3. ರೇಖಾತ್ಮಕ ಸಮೀಕರಣಕ್ಕೆ 1, ವರ್ಗ ಸಮೀಕರಣಕ್ಕೆ 2, ಘನ ಸಮೀಕರಣಕ್ಕೆ 3 ಇರಬೇಕು ಡಿಗ್ರಿ. ರೈಟ್. ಸೊ ಹಂಗಾರೆ ಈಗ ಇಲ್ಲಿ ನಾ ಇವ ರೈಟ್ ಆನ್ಸರ್ ಇದು ಕರೆಕ್ಟ್ ಇದು ಈ ಕ್ವಶನ್ ಸಂಬಂಧಪಟ್ಟಂಗ ಆನ್ಸರ್ ಯಾವುದು ಬಿ. ಈ 3 ಅಲ್ಲ, ಮತ್ತ ಇವೆಲ್ಲ 3 ವರ್ಗ ಸಮೀಕರಣ ಅಕ್ಕವ ಅಂತ ತೋರಿಸಿದೆ ನಾ, ಕ್ವಾಡ್ರಾಟಿಕ್ ಇಕ್ವೇಶನ್ ಅಕ್ಕವ ಅಂತ ಹೇಳಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 2. The quadratic equation whose one rational root is 3 plus root 2. One rational root ಎಷ್ಟೈತಪ್ಪ 3 plus root 2 ಐತಿ. ರೂಟ್ ಅಂತ ಕೇಳನಲ್ಲ, ಅಲ್ಫಾ ಅಂತ ತಗೊಂಡ್ಬಿಡವು. ಮೂಲ ವರ್ಗಮೂಲ ಒಂದು ವರ್ಗಮೂಲ ಕೊಟ್ಟಾನ. ಎಷ್ಟು ಕೊಟ್ಟಾನ? 3 plus root 2 ಕೊಟ್ಟಾನ. ಈಸ್ ಅಂತ ಕೇಳ್ಯಾನ. ಅವ ಇನ್ನೊಂದು ವರ್ಗಮೂಲ ಕೇಳಿಲ್ಲ ಇಲ್ಲ. ಕಾಣ ಮೇಡಮ್ದವ್ರಿಗೆ ಕ್ಲಿಯರ್ ಕೊಟ್ಟಿರ್ತಾನವ. ದ ಕ್ವಾಡ್ರಾಟಿಕ್ ಇಕ್ವೇಶನ್ whose one rational root is 3 plus root 2 ಇದ್ದಲ್ಲಿ ಒಂದು ವರ್ಗಮೂಲ 3 plus root 2 ಇರ್ತೈತಿ. ಹಾಗಾದ್ರೆ ನಮ್ದು ವರ್ಗ ಸಮೀಕರಣ ಏನ್ ಆಕೈತಿ ಅಂತ ಕೇಳಿರ್ತಾನ. ಇಲ್ಲಿ ನಮ್ ಜನ ಇಂಗ್ಲಿಷ್ ಮೀಡಿಯಂದವ್ರು ಏನ್ ಮಾಡ್ತಾರಪ್ಪ, ದ ಕ್ವಾಡ್ರಾಟಿಕ್ ಇಕ್ವೇಶನ್ whose one rational root is 3 plus root 2 then other rational root ಅಂತ ಹೆಂಗೆ ಸೆಂಟೆನ್ಸ್ ಫ್ಲೋ ಒಳಗೆ ಬಂದ್ಬಿಡ್ತೈತದ. ಇಲ್ಲಿ ಅದರ್ ರ್ಯಾಷನಲ್ ರೂಟ್ ಹೆಂಗ್ ಕೇಳಿಲ್ಲ. ಯಾಕೆ ಅದರ್ ರ್ಯಾಷನಲ್ ರೂಟ್ ಅಂತಂದ್ರೆ ಒಂದು 3 plus root 2 ಆದ್ರೆ ಇನ್ನೊಂದು ಏನಾಗಿರ್ತೈತದ, ಇನ್ನೊಂದು ಸಿಂಪಲ್ ಆಗಿ 3 minus root 2 ಆಗಿರ್ತೈತದ. 3 minus root 2 ಆಗಿರ್ತೈತಿ. ಯಾಕೆ ಇದು ಯಾವಾಗ ರೂಟ್ ಒಳಗೆ ಬಂದಿರ್ತೈತಿ ಆನ್ಸರ್. ಒಂದು 3 plus root 2 ಆದ್ರೆ ಇನ್ನೊಂದು ಏನಿರ್ತೈತಿ ರೂಟ್ ಬಾಜು ಮೈನಸ್ ಇರ್ತೈತಿ. ಕ್ವಾಡ್ರಾಟಿಕ್ ಇಕ್ವೇಶನ್ ಒಳಗ ರೂಟ್ ಬಂದಿತ್ತು ಅಂತ ತಿಳ್ಕೊ, ಒಂದು ಪ್ಲಸ್ ರೂಟ್ 2 ಇದ್ರೆ ಇನ್ನೊಂದು ಮೈನಸ್ ರೂಟ್ 2 ಆಗುವಂಗ ಇನ್ನೊಂದು ಆನ್ಸರ್ ಇರ್ತೈತಿ ಅದ. ಸೊ ಇನ್ನೊಂದು ರೂಟ್ ಯಾವುದು 3 minus root 2. ಅದು ಸಿಂಪ್ಲಿ ಅಂಡರ್ಸ್ಟುಡ್. ಯಾಕೆ ನೀ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡ್ ಬೈ 2a ಫಾರ್ಮುಲಾ ಹಚ್ಕೊಂಡು ಮಾಡಿದಾಗ ಲಾಸ್ಟಿಗೆ ಪ್ಲಸ್ ಆರ್ ಮೈನಸ್ ಬರ್ತೈತಲ್ಲ, ಆ ಆನ್ಸರ್ ಇದು. ಒಂದು 3 plus root 2 ಆದ್ರೆ ಇನ್ನೊಂದು ಏನಿರ್ತೈತಿ 3 minus root 2 ಇರ್ತೈತಿ. ನಾ ಏನ್ ಫೈಂಡ್ ಮಾಡ್ಕೋಬೇಕು, ಆಪ್ಷನ್ ನೋಡಿದ ತಕ್ಷಣ ಅನಿಸ್ತೈತಿ ನಿಮ್ಗೆ, ಅಟ್ಲೀಸ್ಟ್ ಆಪ್ಷನ್ ನೋಡಿದ್ಮೇಲೆ ಅನಿಸ್ತೈತಿ ಏನು ಯಾವ ಕ್ವಾಡ್ರಾಟಿಕ್ ಇಕ್ವೇಶನ್ ಸೂಟೇಬಲ್ ಆಕೈತಿ ಇದಕ್ಕೆ ಅನ್ನೋದ್ರ. ಸೊ ಎಲ್ಲಾ ಕ್ವಾಡ್ರಾಟಿಕ್ ಇಕ್ವೇಶನ್ ಯಾವ ಫಾರ್ಮೆಟ್ ಒಳಗೆ ಇರ್ತಾವ, ax² plus bx plus c is equal to 0 ಫಾರ್ಮೆಟ್ ಒಳಗೆ ಇರ್ತಾವ. ಈ ಮಿಡಲ್ ಟರ್ಮ್ ಏನ್ ಇಂಡಿಕೇಟ್ ಮಾಡ್ತೈತಿ, ಸಮ್ ಆಫ್ ದ ರೂಟ್ ಇಂಡಿಕೇಟ್ ಮಾಡ್ತೈತಿ. ಇದು ಏನ ಪ್ರಾಡಕ್ಟ್ ಆಫ್ ದ ರೂಟ್ ಇಂಡಿಕೇಟ್ ಮಾಡ್ತೈತಿ. ಸೊ ಎರಡು ರೂಟ್ ನಿಮ್ ಕಡೆ ಅದಾವು, ಸಮ್ ಆಫ್ ದ ರೂಟ್ ಪ್ರಾಡಕ್ಟ್ ಆಫ್ ದ ರೂಟ್ ಫೈಂಡ್ ಮಾಡ್ಕೊಂಡು ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು ನೀವು. ಅದಕ್ಕಿಂತ ಮುಂಚೆಕ್ಕೆ ನಿಮಗೆ ಗೊತ್ತಿರಬೇಕು ಈ ಯಾವ್ದಾರ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮುಲಾ ನೀವು ರೆಡಿ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ಮೇಲೆ ಹೆಂಗಿರ್ತಾವಪ್ಪ ಅಂತಂದ್ರೆ ಎಲ್ಲವೂ ಈ ಫಾರ್ಮೆಟ್ ಒಳಗೆ ಇರ್ತವೆ. x² minus alpha plus beta into bracket of x plus alpha into beta is equal to 0. ಇದು ಫಾರ್ಮುಲಾ ನಮ್ದು. ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಫೈಂಡ್ ಔಟ್ ಮಾಡುವಂತ ಫಾರ್ಮುಲಾ ಯಾವಾಗ ಸಮ್ ಆಫ್ ದ ರೂಟ್ ಪ್ರಾಡಕ್ಟ್ ಆಫ್ ದ ರೂಟ್ ಗೊತ್ತಿದ್ದಾಗ. ಸಮ್ ಆಫ್ ದ ರೂಟ್ ಪ್ರಾಡಕ್ಟ್ ಆಫ್ ದ ರೂಟ್ ಗೊತ್ತಿದ್ದಾಗ ಇದು ನಮ್ದು ಫಾರ್ಮುಲಾ. ಇದ್ರೊಳಗೆ ವ್ಯಾಲ್ಯೂ ತಂದು ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು. ಯಾವ ವ್ಯಾಲ್ಯೂ, ಅಲ್ಫಾ ಪ್ಲಸ್ ಬೀಟಾನ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು, ಅಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು. ಸೊ ಹಂಗ ನಮ್ಗೆ ಏನ್ ಗೊತ್ತಿರ್ಬೇಕಲ್ಲಿ, ಅಲ್ಫಾ ಮತ್ತೆ ಬೀಟಾ ವ್ಯಾಲ್ಯೂ ಗೊತ್ತಿರ್ಬೇಕು. ಅಲ್ಫಾ ಮತ್ತೆ ಬೀಟಾ ವ್ಯಾಲ್ಯೂ ಆಲ್ರೆಡಿ ಸಿಕ್ಕೈತಲ್ಲ ನಮಗ್. ಸೊ ಏನ್ ಮಾಡ್ಬೇಕು, ಎರಡು ಪ್ಲಸ್ ಮಾಡ್ಬೇಕು, ಆಮೇಲೆ ಒಂದ್ಸಲ ಪ್ರಾಡಕ್ಟ್ ಮಾಡ್ಕೋಬೇಕು. ವಿಡಿಯೋ ಪಾಸ್ ಮಾಡಿ ನೀವು ಸಾಲ್ವ್ ಮಾಡ್ರಿ. ಯಾರಿಗ ಗೊತ್ತಾಗಲ್ಲ ಇಲ್ಲಿ ನೋಡ್ರಿ, ಅಲ್ಫಾ ಪ್ಲಸ್ ಬೀಟಾ ಅಂತಂದ ತಕ್ಷಣ ಅಲ್ಫಾ ವ್ಯಾಲ್ಯೂ ಎಷ್ಟೈತಿ 3 plus root 2 ಐತಿ. ಬೀಟಾ ವ್ಯಾಲ್ಯೂ ಎಷ್ಟೈತಿ 3 minus root 2 ಐತಿ. ಯಾವ್ದಾರ ಒಂದು ಲೈನ್ ಒಳಗ ಸೇಮ್ ಕ್ವಾಂಟಿಟಿ ಹ್ಯಾವಿಂಗ್ ಅಪೋಸಿಟ್ ಸೈನ್ ಇದ್ದು ಅಂತಂದ್ರೆ ಒಂದು ಪ್ಲಸ್ ರೂಟ್ 2 ಐತಿ, ಒಂದು ಮೈನಸ್ ರೂಟ್ 2 ಐತಿ. ಹಿಂಗಿದ್ದಾಗ ಏನ್ ಮಾಡ್ತೀವಿ ನಾವು, ಕ್ಯಾನ್ಸಲ್ ಮಾಡ್ತೀವಿ. ಸೇಮ್ ಕ್ವಾಂಟಿಟಿ ಹ್ಯಾವಿಂಗ್ ಅಪೋಸಿಟ್ ಸೈನ್, ಕ್ವಾಂಟಿಟಿ ಸೇಮ್ ಇರ್ಬೇಕಾ, ಚಿಹ್ನೆ ಅದ್ಲಾ ಬದ್ಲಿ ಇರ್ಬೇಕು. ಸೊ ಅವಾಗ ಏನಾಕೈತಿ ರೂಟ್ 2 ಕ್ಯಾನ್ಸಲ್ ಆದ್ರೆ ರಿಮೈನಿಂಗ್ e3 ಟೋಟಲ್ ಎಷ್ಟಾಯ್ತು 6 ಆಯ್ತು. ಇದು ಏನು ಅಲ್ಫಾ ಪ್ಲಸ್ ಬೀಟಾ, ಅದನ್ನು ಪೆಂಡಿಂಗ್ ಇಡು. ಇನ್ನು ಅಲ್ಫಾ ಇಂಟು ಬೀಟಾ ಮಾಡು. ಅಲ್ಫಾ ಇಂಟು ಬೀಟಾ, ಅಲ್ಫಾ ಅಂದ್ರೆ ಏನೈತಿ 3 plus root 2 ಐತಿ. ಬೀಟಾ ಅಂದ್ರೆ ಏನೈತಿ 3 minus root 2 ಐತಿ. ಸೊ ಎರಡು ಪ್ರಾಡಕ್ಟ್ ಮಾಡ. ಸುಮ್ಮನೆ ಹುಚ್ಚುಚ್ಚರಂಗ್ ಪ್ರಾಡಕ್ಟ್ ಮಾಡೋಕ್ಕಿಂತ ಮುಂಚೆಕ 1 second ನೋಡ್ರಿ ಅಲ್ಲಿ. ಇಟ್ ಈಸ್ ಎಕ್ಸಾಕ್ಟ್ಲಿ ಇನ್ ದ ಫಾರ್ಮ್ ಆಫ್ a plus b into a minus b. We know that a plus b into a minus b is equal to a square minus
ಬಿ ಸ್ಕ್ವೇರ್ ಫಾರ್ಮುಲಾ ನೆನ್ಪಿಡ್ತೈತಿ ಇಲ್ಲಿ ನೋಡ್ರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಅಂದ್ರೆ ಯಾರು 3 ಅದು ಬರ್ ತೋರಿಸ್ಬೇಕನಪ್ಪ ನಿಮಗೆ ಸಣ್ಣ ಹುಡುಗರು ಐತಿ a plus b it is in the form of a minus b now it is in the form of a plus b into a minus b then we can write a square minus b square therefore a ಅಂದ್ರೆ ಯಾರು 3 a square ಅಂದ್ರೆ 3 square minus b ಅಂದ್ರೆ ಯಾರು root 2 b square ಅಂದ್ರೆ root 2 square so 3 square ಎಷ್ಟಾತ 9 ಆತ root 2 square ಎಷ್ಟಾತ 4 ಅಲ್ಲನ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಕೈತಿ ಏನ್ ರಿಮೈನಿಂಗ್ 2 ಉಳಿತೈತಿ ಸೊ 9 ಒಳಗೆ 2 ಹೋದ್ರೆ 7 ಆಲ್ಫಾ ಇಂಟು ಬೀಟಾ ಎಷ್ಟು ಬಂತು 7 ಬಂತು ಸೊ ಈ ಈಕ್ವೇಶನ್ದಾಗ ನೀ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡು ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ ಸೊಲ್ಯೂಷನ್ ಅನ್ನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸು ಯಾವ ಕ್ವಶನ್ ಅದ ಕ್ವಶನ್ ನಂಬರ್ 3 ಅಂತ ಹಾಕಿ ಸೊ ಯಾವ ಆಪ್ಷನ್ ಆಕೈತಿ ಈ ವ್ಯಾಲ್ಯೂ ಇದ್ರೊಳಗೆ ಸಬ್ಸ್ಟಿಟ್ಯೂಷನ್ ಮಾಡಿ ಹೇಳ್ಬೇಕು ನೀ product of the sum of the product of the roots 7 ಕರೆಕ್ಟ್ ಐತಿ sum of the root 6 ಅದು ಕರೆಕ್ಟ್ ಐತಿ ವ್ಯಾಲ್ಯೂ ತಂದು ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ಮುಗಿದೋತ ನೋಡಿದ್ರೆ ಗೊತ್ತಾಕೈತಿ ಆನ್ಸರ್ ನೋಡು ನೀವು ಎಷ್ಟು ಚೆನ್ನಾಗಿ ಹೇಳ್ತೀರಿ ನೋಡು ಕರೆಕ್ಟ್ ಆನ್ಸರ್ ರೈಟ್ ಸೊ ಈಗ ಯಾವ ಕ್ವಶನ್ ಸಾಲ್ವ್ ಮಾಡೋಣ ಕ್ವಶನ್ ನಂಬರ್ ಯಾವ್ದಾಯ್ತು ಸೆಕೆಂಡ್ ಒನ್ ಆತ ಈಗ ಥರ್ಡ್ ಒನ್ ಸಾಲ್ವ್ ಮಾಡೋಣ ನಮ್ ಜನ ಇರ್ತಾರ ಕೆಲವೊಬ್ರು ಅರ್ಧಂಬರ್ಧ ಸಾಲ್ವ್ ಮಾಡಿ ಅನ್ಕೊಂಡ್ಬಿಡ್ತಾರ ಎಲ್ಲ ಮುಗಿದೈತದ ಲಾಸ್ಟಿಗೆ ಒಂದ್ ಸ್ವಲ್ಪ ಎಲ್ಲ ರೆಡಿ ಆಗೈತಿ ಲಾಸ್ಟಿಗೆ ಸ್ವಲ್ಪ ಪೌಡರ್ ಹಚ್ಚಿದ್ರೆ ಮುಗಿದೋತದ ಅಂದ್ರೆ ವ್ಯಾಲ್ಯೂ ತಗೊಂಡು ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ಆನ್ಸರ್ ಸಿಕ್ಬಿಡ್ತೈತಿ ಎಲ್ಲ ರೆಡಿ ಐತದ ರೆಡಿ ಆಗೈತಿ ಎಲ್ಲ ನೆಕ್ಸ್ಟ್ ಕ್ವಶನ್ ನಂಬರ್ 3 ದ ಇಕ್ವೇಶನ್ 2x square plus kx plus 3 is equal to 0 has 2 equal roots ಅಂತ ಏನಪ್ಪಾ has 2 equal roots ಅಂತ ಎಂತ ರೂಟ್ ಅದಾವ ಎರಡು ಈಕ್ವಲ್ ರೂಟ್ಸ್ ಅದಾವಂತ ಈಕ್ವಲ್ ರೂಟ್ಸ್ ಅದಾವಂತ ಅದಕ್ಕೆ then the value of k is dash then the value of k is ಅಂತ ಕೇಳ ನಾವು ಈಗ ನಿಮಗೆ ಗೊತ್ತೈತಿ b square minus 4ac ಯಾವುದೋ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ax square plus bx plus c is equal to 0 ಇತ್ತು ಅಂದ್ರೆ ಅಲ್ಲಿ b square minus 4ac less than 0 ಒಂದು ಕಂಡೀಷನ್ ಐತಿ b square minus 4ac equal to 0 ಒಂದು ಕಂಡೀಷನ್ ಐತಿ b square minus 4ac greater than 0 ಒಂದು ಕಂಡೀಷನ್ ಐತಿ ಸೊ ಇಲ್ಲಿ ಏನ್ ಕೇಳತ್ತಾನವ 2 ಈಕ್ವಲ್ ರೂಟ್ಸ್ ಅಂತ ಕೇಳ್ಯಾನ 2 ಈಕ್ವಲ್ ರೂಟ್ಸ್ ಅಂದಾಗ ಏನ್ ತಗೋಬೇಕು ನಾವು ಈಕ್ವಲ್ ಟು 0 ತಗೋಬೇಕು ಅಂದ್ರೆ ರೂಟ್ ಯಾವಾಗ ಈಕ್ವಲ್ ಇರ್ತಾವ ಅವಾಗ b square minus 4ac ಈಕ್ವಲ್ ಟು 0 ತೋರಿಸ್ತೈತಿ ಯಾವಾಗ ರೂಟ್ ಇಲ್ಲಿ ನೋಡಿ ರೂಟ್ ಗ್ರೇಟರ್ ದನ್ 0 ಇತ್ತು ಬಂದ್ ಅಕಸ್ಮಾತ್ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಇದ್ದಾಗ 2 ಈಕ್ವಲ್ ರೂಟ್ಸ್ ಬರ್ತಾವ ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದನ್ 0 ಇತ್ತು ಅಂತಂದ್ರೆ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ ಅಂದ್ರೆ ಬೇರೆ ಬೇರೆ ಬರ್ತಾವ ಈಕ್ವಲ್ ಬರಂಗಿಲ್ಲ ಯಾವಾಗ ಗ್ರೇಟರ್ ದನ್ 0 ಇದ್ದಾಗ ಅಕಸ್ಮಾತ್ ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದನ್ 0 ಇತ್ತು ಅಂತಂದ್ರೆ ಅವಾಗ ನಮ್ಗೆ ರೂಟ್ ಬರಂಗಿಲ್ಲ ಅವಾಗ ಇಮ್ಯಾಜಿನರಿ ರೂಟ್ ಬರ್ತಾವ PUC ಹೋದ್ಮೇಲೆ ಕಲಿತೀರ ಅವನ್ನ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಬರ್ತಾವ ಇರ್ಲಿ ಸದ್ಯಕ್ಕೆ ನಮ್ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಕಂಡೀಷನ್ ಎದಕ್ಕೆ ಸೂಟೇಬಲ್ ಆಕೈತಿ 2 ಈಕ್ವಲ್ ರೂಟ್ಸ್ ಅಂತ ಇದಕ್ಕ ಇದು ಸೂಟೇಬಲ್ ಆಕೈತಿ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಸೊ ನಮ್ದು ಕ್ವಾಡ್ರಾಟಿಕ್ ಇಕ್ವೇಶನ್ ಏನ್ ಕೊಟ್ಟಾನವ ಇಲ್ಲಿ ಕೊಟ್ಟಾನ ಏನ್ ಕೊಟ್ಟಾನ 2x ಸ್ಕ್ವೇರ್ ನೆಕ್ಸ್ಟ್ ಪ್ಲಸ್ kx ಪ್ಲಸ್ 3 ಈಕ್ವಲ್ ಟು 0 ಕೊಟ್ಟಾನ ಸೊ ಹಂಗಾರೆ ಇಲ್ಲಿ a ವ್ಯಾಲ್ಯೂ ಎಷ್ಟು 2 b ವ್ಯಾಲ್ಯೂ ಎಷ್ಟು k c ವ್ಯಾಲ್ಯೂ ಎಷ್ಟು 3 ಸರ್ ಎಲ್ಲಿಂದ ಬರ್ದ್ರಿ ಇವನು ಅದ ಕೊಟ್ಟಿರುವಂತ ಕ್ವಾಡ್ರಾಟಿಕ್ ಇಕ್ವೇಶನ್ ಇತ್ತಲ್ಲ ಅದನ್ನು ತಗೊಂಡ್ ಸೆಲೆಕ್ಟ್ ಮಾಡ್ಕೊಂಡ್ ಬರ್ದೇವಪ್ಪ ಇಲ್ಲಿ ನೋಡಿ ಇಲ್ಲಿ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 a ವ್ಯಾಲ್ಯೂ 2 x ಸ್ಕ್ವೇರ್ ಗೆ x ಸ್ಕ್ವೇರ್ ಸೇಮ್ ಆತ x ಗೆ x ಸೇಮ್ ಆದ್ರೆ b ವ್ಯಾಲ್ಯೂ k ಅದಕ್ಕೆ b ವ್ಯಾಲ್ಯೂ k ಬರ್ದೇನಿ c ವ್ಯಾಲ್ಯೂ 3 ರೈಟ್ ಸೊ ಈಗ ಏನ್ ಮಾಡೋ b ಸ್ಕ್ವೇರ್ ಮೈನಸ್ 4ac 0 ಐತಿ b ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಐತಲ್ಲ ಈ ವ್ಯಾಲ್ಯೂ ತಗೊಂಡ್ ಸಬ್ಸ್ಟಿಟ್ಯೂಷನ್ ಮಾಡ ನಿನಗೆ ಏನ್ ಸಿಗ್ತೈತಿ k ವ್ಯಾಲ್ಯೂ ಕೇಳೋದಿಲ್ಲ k ವ್ಯಾಲ್ಯೂ ಸಿಗ್ತೈತಿ ನಿನಗೆ b ಅಂದ್ರೆ ಎಷ್ಟು k ಸ್ಕ್ವೇರ್ ಮೈನಸ್ 4 ಇನ್ ದ ಪ್ಲೇಸ್ ಆಫ್ a 2 ಇನ್ ದ ಪ್ಲೇಸ್ ಆಫ್ c 3 is equal to 0 so k square as it is 4 8 8 24 is equal to 0 ಇದು ಕಾಣಾದ ಮೀಡಿಯಂ ದ ನೋಡಪ್ಪ ಈ ವರ್ಗ b ಸ್ಕ್ವೇರ್ ಮೈನಸ್ 4ac ಲೆಸ್ ದನ್ 0 ಇತ್ತು ಅಂತಂದ್ರೆ ನಿನಗೆ ಏನದ ಪರಿಹಾರ ಬರಂಗ ಇಲ್ಲ ಅದು ಅಲ್ಲಿ ನಿನಗೇನು ರೂಟ್ ಬರಂಗ ಇಲ್ಲ ವರ್ಗಮೂಲಗಳು ಸಿಗಂಗ ಇಲ್ಲ ಅಲ್ಲಿ ಇಮ್ಯಾಜಿನರಿ ಬರ್ತಾವ ಅಲ್ಲಿ
ಅಕಸ್ಮಾತ್ ಡಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಐತಂದ್ರೆ ಎರಡು ಸಮನಾದ ಮೂಲಗಳು ಸಿಗ್ತಾವ. ನಿನಗೆ ಎಂತ ಮೂಲ ಸಿಗ್ತಾವ? ಎರಡು ಸಮನಾದ ಮೂಲಗಳು ಸಿಗ್ತಾವ. ಗ್ರೇಟರ್ ದನ್ 0 ಐತಂದ್ರೆ ಎರಡು ಡಿಫ್ರೆಂಟ್ ಬೇರೆ ಬೇರೆ ವರ್ಗ ಮೂಲಗಳು ಸಿಗ್ತಾವ. ಹಾ, ಈ ಕೆ ಸ್ಕ್ವೇರ್ ಆ ಕಡೆ -24 ಆ ಕಡೆ ಹೋದ್ರ +24, ಈ ರೂಟ್ ನ ಆ ಕಡೆ ಕಳಿಸ್ಪ, ಸ್ಕ್ವೇರ್ ಆ ಕಡೆ ಕಳಿಸಿರಿ ಏನಕ್ಕೈತಿ? ಕೆ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 24 ಆಕೈತಿ. ಆಮೇಲೆ ಇಲ್ಲಿ ಏನ್ ಬರ್ದು 4×24 ಬರಿಬೋದಲ್ಲ ಇದು 24 ನ. ಸೊ ಹಂಗಾರೆ ಸ್ಕ್ವೇರ್ ರೂಟ್ ಆಫ್ 4 ಎಷ್ಟು? 2 √6 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 2√6. ಇದು ಯಾವುದು? ಆಪ್ಷನ್ ಡಿ ಕರೆಕ್ಟ್ ಆಯ್ತು. ಸೊ ಇವು 4 ಕ್ವಶನ್ ಆದು. ಈಗ ನಿಮ್ಗೊಂದು ಕ್ವಶನ್ ಕೊಡ್ತೀನಿ, ಸ್ಕಿಪ್ ಮಾಡ್ಬೇಡ್ರಿ. ತಡ್ರಿ ನಿಮ್ಗೊಂದು ಕ್ವಶನ್ ಕೊಡ್ತೀನಿ, ನೀವೊಂದು ಮಾಡುವಂತ್ರಿ. ನೀವೊಂದು ಯಾವ್ದಾರು ಕ್ವಶನ್ ಕೊಡ್ತೀನಿ, ಇದು ಮಾಡುವಂತ್ರಿ. ಇದನ್ನ ಬರ್ಕೊಳ್ರಿ, ಈಗ ಬರಿತೇನೆ. ಇದೊಂದು ಎಕ್ಸ್ಟ್ರಾ ಬೇರೆ ಕ್ವಶನ್ ಮಾತಿದೆ. ಆಗಲೇ ಸ್ಕಿಪ್ ಮಾಡಿ ವಿಡಿಯೋ ಬಂದ್ ಮಾಡಿ ಕೂಡ್ಬೇಡಿ. ಇದು ಕ್ವಶನ್ ನಂಬರ್ 5. If the roots of mx square plus nx plus 2 is equal to 0 are reciprocal of each other, then option A m is equal to 0, option B m is equal to plus or minus √2, option C m is equal to 2, option D m is equal to -2. ಇದನ್ನ ನೀವು ಮಾಡಿ, ಈ ಕ್ವಶನ್ ಅನ್ನ ಮಾಡಿ. ಕನ್ನಡ ಮೀಡಿಯಂದೊಳಗ ಇಲ್ಲಿ ಬರ್ದಿರ್ತೇನೆ, ಇಲ್ಲಿ ಕ್ವಶನ್ ಬರ್ದಿರ್ತೇನೆ. ಅವ್ರಿಗಂತ ಜಾಗ ಬಿಟ್ಟೇನಿ, ಜಾಗ ನಿಮಗಾಗಿ ಬಿಟ್ಟೇನಿ. ರೈಟ್. ಸೊ ಹಂಗಾರ ಇದು ಪಾರ್ಟ್ 1. ನೆಕ್ಸ್ಟ್ ಪಾರ್ಟ್ 2 ನ ಸಾಲ್ವ್ ಮಾಡೋಣ. ಕ್ವಾಡ್ರಾಟಿಕ್ ಇಕ್ವೇಶನ್ ಮೇಲೆ MCQ ಮಾಡಿಲ್ಲ ಅಂತ ಕೆಲವೊಬ್ರು ಸ್ಟೂಡೆಂಟ್ಸ್ ಹೇಳಿದ್ರು. ಸೊ MCQ ಮಾಡತ್ತೇವೆ, ಅಪ್ಲೈಡ್ ಅಷ್ಟ ಮಾಡಿದ್ವಿ ಅಲ್ಲಿ. ಈಗ MCQ ಮಾಡತ್ತೇವೆ. ಆಮೇಲೆ ಇನ್ನು ಕೋಆರ್ಡಿನೇಟ್ ಜಾಮೆಟ್ರಿ ಮೇಲೆ ಅಪ್ಲೈಡ್ ಕ್ವಶನ್ಸ್ ಇನ್ನೂ ಮಾಡತ್ತೇವೆ. ಅವ್ನು ಇನ್ನೂ ಸ್ವಲ್ಪ ಮಾಡೋಣ. ಓಕೆ, ಥ್ಯಾಂಕ್ ಯು. ನಿಮ್ಗೆ ಅಕಸ್ಮಾತ್ ಇದೇನೋ ಯೂಸ್ ಆಗಿತ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಜಾಸ್ತಿ ಜನ ನೋಡಾಕತ್ರು ಅಂದ್ರೆ ನಮಗೂ ಒಂದ್ ಸ್ವಲ್ಪ ಏನಾರ ಇನ್ಸ್ಪಿರೇಷನ್ ಬರ್ತೈತಿ. ಓಕೆ, ಥ್ಯಾಂಕ್ ಯು.